ಹಕ್ಕಿಗೊಂದು ಗೂಡು, ಮನುಷ್ಯನಿಗೊಂದು ಮನೆ, ಸಂಸ್ಥೆಗೊಂದು ಕಟ್ಟಡ. ಇದು ಎಲ್ಲರ ಕನಸು ಕೂಡ. ಅದು ಒಂದು ಕಡೆಯಲ್ಲಿ ಯೋಗವೂ ಹೌದು, ಭಾಗ್ಯವೂ ಹೌದು, ಜೀವನದ ಸಂಕಲ್ಪ ಕೂಡ ಹೌದು. ಮನೆಯನ್ನು ಕಟ್ಟುವಾಗ ಎದುರಾಗುವ ಬೇರೆ ಬೇರೆ ಚಾಲೆಂಜಸ್ಗಳಲ್ಲಿ ಒಂದು ಪ್ರಮುಖವಾಗಿರುವಂಥದ್ದೇ ಈ ಡಾಕ್ಯುಮೆಂಟೇಷನ್ ಅನ್ನುವಂಥದ್ದು. ಅದು ಜಾಗ ಖರೀದಿಯಿಂದ ಮನೆಯ ಕಂಪ್ಲೀಷನ್ವರೆಗೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತದೆ. ಅವು ಎಲ್ಲದಕ್ಕೂ ಕೂಡ ಒಂದೇ ರೀತಿಯ ಒಂದೇ ಸೂರಿನಡಿಯಲ್ಲಿ ಎಲ್ಲದಕ್ಕೂ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಹೌಸಿಂಗ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಇವತ್ತಿನ ಈ ದಿನ ಲೋಕಾರ್ಪಣೆಗೊಳ್ತಾ ಇರುವಂಥ ಸಮಯ. ನಿಮಗೆಲ್ಲರೂ ಕೂಡ ಪರಿಚಯ ಇರುವಂಥ ಅವರೇ ಶ್ರೀ ಬಾಲಕೃಷ್ಣ ಶರ್ಮಾ ನೇರೋಳ್ ಅವರು. ನಿಮಗೆ ಗೊತ್ತಿರ್ಬೋದು, ಕಾಸರಗೋಡಿನ ಪೆರ್ಲ ಸಮೀಪದ ನೇರೋಳು ಮನೆತನದ ಶ್ರೀ ಬಾಲಕೃಷ್ಣ ಶರ್ಮಾ ಅವರು SDM ಕಾಲೇಜ್ನಲ್ಲಿ ಕಾನೂನು ಪದವಿಯನ್ನು ಪಡ್ಕೊಂಡು 2000 ಇಸವಿಯಿಂದ ತನ್ನ ವಕೀಲಿ ವೃತ್ತಿಯನ್ನು ಆರಂಭಿಸ್ತಾರೆ. ಸುಮಾರು 25 ವರ್ಷಗಳ ಅವರ ಒಂದು ವಕೀಲಿ ವೃತ್ತಿಯ ಅನುಭವ. ಅದರಲ್ಲೂ ಕೂಡ ಈ ಜಾಗಕ್ಕೆ, ಮನೆಗಳಿಗೆ ಬೇಕಾದಂಥ ಡಾಕ್ಯುಮೆಂಟೇಷನ್ ಮಾಡುವುದರಲ್ಲಿ ಅತ್ಯಂತ ಪರಿಣಿತರಾಗಿರುವವರು ಶ್ರೀ ಬಾಲಕೃಷ್ಣ ಶರ್ಮಾ ಅವರು. ವಿವಿಧ ಸಂಘ ಸಂಸ್ಥೆಗಳಲ್ಲಿ, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗಿರ್ಬೋದು, ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, ಹಾಗೆ ಲಯನ್ಸ್ ಕ್ಲಬ್ ಕೊಡಿಯಾಲ್ಬೈಲ್ ಇದರ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂಥ ಒಂದು ಸಮಾಜಮುಖಿ ವ್ಯಕ್ತಿತ್ವ ಅದು ಶ್ರೀ ಬಾಲಕೃಷ್ಣ ಶರ್ಮಾ ನೇರೋಳ್ ಅವರು ಅನ್ನೋದನ್ನು ಅತ್ಯಂತ ಗೌರವದಿಂದ ವೇದಿಕೆಯ ಮೇಲೆ ಈ ಹೊತ್ತು ಹೇಳ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಅತಿಥಿ ಅಭ್ಯಾಗತರಿಗೂ ಕೂಡ ಪ್ರೀತಿಯ ನಮನವನ್ನು ಸಲ್ಲಿಸ, ವೇದಿಕೆ ಮೇಲೆ ಅವರಿಗೆ ಜೊತೆಯಾಗಿ ಅವರ ಯಾವಾಗಲೂ ಬೆನ್ನೆಲುಬಾಗಿರುವಂಥ ಡಾಕ್ಟರ್ ಭಾಗ್ಯವಿ ಶರ್ಮಾ ಅವರಿದ್ದಾರೆ. ಯೆನಪಾಯ ಯೂನಿವರ್ಸಿಟಿಯಲ್ಲಿ PhD ಪದವಿ ಇದ್ದಾರೆ. ಹಾಗೆಯೇ ಎನ್ವೈರ್ಮೆಂಟ್ ಸೈನ್ಸ್ ವಿಭಾಗದ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇರುವವರು. ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸುವಂಥ ಸಮಯ. ನಾನು ಪ್ರಾರ್ಥನೆಗಾಗಿ ಅಶ್ಮಿತ್ AJ ಇವರಲ್ಲಿ ಕೇಳಿಕೊಳ್ತೇನೆ. ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮೋ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯ ಪಠೇ ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರೋ ಪ್ರಭೋ. ವೇದಿಕೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ತನ್ನನ್ನು ಪ್ರತಿನಿಧಿಸಿದಂಥ ಒಂದು ಪ್ರತಿಭೆ. ಬಹಳ ಇತ್ತೀಚೆಗೆ ಪ್ರಸಿದ್ಧವಾದಂಥ ಭಾವಬಂದರು ಹಾಡನ್ನು ಕೇಳಿರ್ಬೋದು. ಆ ಭಾವಬಂದರಲ್ಲೂ ಒಂದು ಧ್ವನಿ ಅಶ್ಮಿತ್ ಅವ್ರದ್ದು ಇದೆ ಅನ್ನೋದನ್ನು ಹೇಳ್ತಾ, ಇನ್ನಷ್ಟು ಅವಕಾಶಗಳು ಅಶ್ಮಿತ್ಗೆ ಸಿಗಲಿ ಅಂತ ನಾವು ಹಾರೈಸ ಕಾರ್ಯಕ್ರಮವನ್ನು ಮುಂದುವರಿಸ ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಸ್ವಾಗತಿಸ್ತಾ ಅವರಿಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮದ ರೂವಾರಿಗಳಿಗಾದಂಥ ಶ್ರೀ ಬಾಲಕೃಷ್ಣ ಶರ್ಮಾ ನೇರೋಳ್ ಇವರಲ್ಲಿ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಬಂಧುಗಳೇ, ಮಹಿಳೆಯರೇ ಹಾಗೂ ಎಲ್ಲ ಆತ್ಮೀಯ ನನ್ನ ಮಿತ್ರರೇ, ಇವತ್ತು ನಾವು ಒಂದು ಹೊಸ ಕಚೇರಿ ಇದರ ಶುಭಾರಂಭವನ್ನು ಮಾಡಿದ್ದೇವೆ. ಗೃಹಲಕ್ಷ್ಮಿ ಹೌಸಿಂಗ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಇದು ಒಂದು ರಿಜಿಸ್ಟರ್ ಆಫ್ ಕಂಪನೀಸಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಕಂಪನಿ. ಅದೇ ರೀತಿ ಅದರ ಒಟ್ಟಿಗೆ ಅಡ್ವೊಕೇಟ್ ಚೇಂಬರ್ ಎರಡನ್ನೂ ಕೂಡ ಒಟ್ಟಿಗೆ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ಹೇಳಿದ ತಕ್ಷಣ
ಇದಕ್ಕೆ ಒಪ್ಪಿಕೊಂಡು ನಮ್ಮ ಉದ್ಘಾಟನೆಯನ್ನು ಈಗಾಗಲೇ ಮಾಡಿದ್ದಾರೆ ಹಿರಿಯರಾದಂತಹ ಶರವು ಶ್ರೀ ರಾಘವೇಂದ್ರ ಶಾಸ್ತ್ರಿಯವರು. ಸಣ್ಣ ನಾವು ಬದಲಾವಣೆಯನ್ನು ಮಾಡಿದೆವು, ಕ್ಷಮಿಸಬೇಕು ಕ್ಯಾಪ್ಟನ್ ಬ್ರಿಜೇಶ್ ಅವರೇ. ಪತ್ರಿಕೆಯಲ್ಲಿ ನಿಮ್ಮ ಹೆಸರು ಹಾಕಿತ್ತು, ನೀವು ಕಾರ್ಯಕ್ರಮದಲ್ಲಿ ನಿಮಿತ್ತ ಬ್ಯುಸಿ ಇದ್ದ ಕಾರಣ ನೀವು ಮುಂದುವರಿಸಿ ಹೇಳಿದ್ದಕ್ಕೆ ನಾವು ಶಾಸ್ತ್ರಿಗಳ ಕೈಯಲ್ಲಿ ಉದ್ಘಾಟನೆಯನ್ನು ಮಾಡಿಸಿದ್ದೇವೆ. ಶರವು ರಾಘವೇಂದ್ರ ಶಾಸ್ತ್ರಿಯವರು ಶರವು ಮಹಾಗಣಪತಿ ದೇವಸ್ಥಾನದ ಶಿಲೆ ಮುಕ್ತೇಶ್ವರರು. ನಾವು ಹೇಳಿದ ತಕ್ಷಣ ಅವರು ಒಪ್ಪಿಕೊಂಡು ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಆರ್ಥಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಈ ಸಂಸ್ಥೆಗೆ ದೀಪ ಪ್ರಜ್ವಲನೆ ಮುಖಾಂತರ ಉದ್ಘಾಟನೆಯನ್ನು ಮಾಡಿದ್ದಾರೆ ನನ್ನ ತಂದೆ ತೀರ್ಥರೂಪ ಅಂತ ಶ್ರೀ ನೇರೋಳು ಈಶ್ವರ ಭಟ್ ಅವರು. ಅವರಿಗೆ ಕೂಡ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತೇನೆ. ಅಡ್ವೊಕೇಟ್ ಚೇಂಬರನ್ನು ನಮ್ಮ ಮಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ಆತ್ಮೀಯ ಮಿತ್ರ ಶ್ರೀ ರಾಘವೇಂದ್ರ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಆರ್ಥಿಕವಾದ ಅಭಿನಂದನೆಗಳು, ಸ್ವಾಗತ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಅತ್ಯಂತ ಪ್ರೀತಿಯ ಗೌರವದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಲವಾರು ಕಾರ್ಯಕ್ರಮದ ನಿಮಿತ್ತ ಇವತ್ತು ಬೆಳಗಿನಿಂದ ಹಲವಾರು ಕಾರ್ಯಕ್ರಮ ಅಟೆಂಡ್ ಮಾಡಿ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ನನ್ನ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆತ್ಮೀಯರು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರು ಆಗಿರತಕ್ಕಂಥ ಶ್ರೀ ಡಿ ವೇದವ್ಯಾಸ್ ಕಾಮತ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ಹಿರಿಯರಾದಂತಹ ನಾನು ವಕಾಲತ್ತು ಪ್ರಾರಂಭ ಮಾಡಿದ್ದೇ ಮೋನಪ್ಪ ಭಂಡಾರಿಯವರ ಆಫೀಸಲ್ಲಿ. ಹಾಗೆ ನಮ್ಮ ಗುರುಗಳು ಇವತ್ತು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವತ್ತು ನಾವು ಒಂದು ಗುರುವಂದನೆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. ಅವರಿಗೆ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಚಿಕ್ಕ ಕಾರ್ಯಕ್ರಮ ನಾವು ಹಲವಾರು ವರ್ಷಗಳಿಂದ ನಾವು ನಮ್ಮ ವಕಾಲತ್ತಿನ ಜೊತೆಯಾಗಿ ಅದಕ್ಕೆ ಸಂಬಂಧಪಟ್ಟಂಥದ್ದೇ ಒಂದು ಕ್ಷೇತ್ರ ಪ್ರಾಪರ್ಟಿ ಡೆವಲಪ್ಮೆಂಟ್ ಅಥವಾ ರಿಯಲ್ ಎಸ್ಟೇಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಭೂಮಿ ಖರೀದಿ ಮಾಡಬೇಕು ಅಂತ ಆದರೆ ಇವತ್ತು ಡಾಕ್ಯುಮೆಂಟೇಷನನ್ನು ನೋಡಬೇಕಾದ್ರೆ ವಕೀಲರು ಬೇಕೇ ಬೇಕು, ರಿಜಿಸ್ಟ್ರೇಷನ್ ಮಾಡಲಿಕ್ಕೂ ವಕೀಲರು ಬೇಕು. ಹಾಗಾಗಿ ವಕೀಲರು ಇಲ್ಲದೆ ಭೂ ವ್ಯವಹಾರ ಆಗುವುದೇ ಇಲ್ಲ. ಹಾಗಾಗಿ ವಕೀಲರ ಕೆಲಸ ಹಾಗೂ ಭೂ ವ್ಯವಹಾರ ಕೆಲಸ ಒಂದಕ್ಕೊಂದು ಕನೆಕ್ಟೆಡ್. ಹಾಗಾಗಿ ಎರಡು ಸಪರೇಟ್ ಆಫೀಸನ್ನು ಖರೀದಿ ಮಾಡಿ ಅದನ್ನು ನಮಗೆ ಬೇಕಾದಾಗೆ ಅದನ್ನು ವ್ಯವಸ್ಥೆಗೊಳಿಸಿ ಇಂಟೀರಿಯರ್ ಮಾಡಿ ಈ ಒಂದು ಕಚೇರಿಯನ್ನು ನಾವು ಇವತ್ತು ಮಾಡಿದ್ದೇವೆ. ನಾವು ಸುಮಾರು 15-20 ವರ್ಷದಿಂದ ಈ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ಆ ವ್ಯವಹಾರಕ್ಕೆ ಒಂದು ಕಾನೂನು ರೀತಿಯ ಒಂದು ಚೌಕಟ್ಟು, ಒಂದು ರೂಪುರೇಷೆ ಕೊಡಬೇಕು ಅಂತೇಳಿ ಕಂಪೆನಿಯನ್ನು ಮಾಡಿ ಇವತ್ತು ಕಂಪೆನಿಯ ಮುಖಾಂತರ ಇದನ್ನು ಮಾಡ್ತಾ ಇದ್ದೇವೆ. ನಮಗೆ ಭವಿಷ್ಯದಲ್ಲಿ ಇನ್ನೊಂದು ಲೆವೆಲ್ ಆಫ್ ಗ್ರೋತ್ ಹೋಗಬೇಕು ಅಂತಾದರೆ ಬ್ರ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಬ್ರ್ಯಾಂಡಿಂಗ್ ಇಲ್ಲದೆ ನಾವು ಯಾವುದೇ ಪ್ರಾಜೆಕ್ಟನ್ನು ಮಾಡಲಿಕ್ಕಾಗೋದಿಲ್ಲ. ಆ ಬ್ರ್ಯಾಂಡಿಂಗ್ ಮಾಡುವ ಪ್ರಥಮ ಹಂತದ ಒಂದು ಪ್ರಯತ್ನ ಈ ಕಂಪೆನಿ ಫಾರ್ಮೇಷನ್ ಹಾಗೂ ಅದರ ಉದ್ಘಾಟನಾ ಕಾರ್ಯಕ್ರಮ. ನಮ್ಮ ಎಲ್ಲ ಹಿರಿಯರು ಇದಕ್ಕೆ ಬಂದಿದ್ದಾರೆ. ನಾನು ಬಹಳ ಖುಷಿಯಿಂದ ಬಂದಂಥ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳನ್ನು, ಅದೇ ರೀತಿಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅತಿಥಿಗಳನ್ನು, ಆತ್ಮೀಯ ಮಿತ್ರರನ್ನು ಹಾಗೂ ಬಂಧುಗಳನ್ನು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೇನೆ. ನಾನು ಪೂಜ್ಯ ಶಾಸ್ತ್ರಿಗಳಿಗೆ ಶ್ರೀ ನೇರೋಳು ಈಶ್ವರ ಭಟ್ ಅವರು ಮುಂದೆ ಬಂದು
LED ಪರದೆ ಮೇಲೆ ಪ್ಲೇ ಮಾಡಬೇಕು. ಖ್ಯಾತ ವಕೀಲರಾದ ಶ್ರೀ ಬಾಲಕೃಷ್ಣ ಶರ್ಮಾ ನೇರೋಲು ಇವರ ಸಾರಥ್ಯದಲ್ಲಿ ಲೋಕಾರ್ಪಣೆಗೊಳ್ಳುತ್ತಿದೆ ಗೃಹಲಕ್ಷ್ಮಿ ಹೌಸಿಂಗ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. ವಿಲ್ಲಾ ಪ್ಲಾಟ್ ಲೇಔಟ್, ಲೀಗಲ್ ಡಾಕ್ಯುಮೆಂಟೇಶನ್, ರಿಜಿಸ್ಟ್ರೇಷನ್, ಇಂಟೀರಿಯರ್ ಸೊಲ್ಯೂಷನ್ ಸೇರಿದಂತೆ ಮನೆ ಕಟ್ಟಲು ಜಾಗ ಖರೀದಿಯಿಂದ ಹಿಡಿದು ಅದು ಪೂರ್ಣಗೊಳ್ಳುವವರೆಗಿನ ಎಲ್ಲ ರೀತಿಯ ದಾಖಲಾತಿಗಳಿಗೆ ಒಂದೇ ಸೂರಿನಡಿಯಲ್ಲಿ ಪರಿಹಾರ. ಗೃಹಲಕ್ಷ್ಮಿ ಹೌಸಿಂಗ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. ಧನ್ಯವಾದಗಳು. ವೆಬ್ಸೈಟನ್ನು ವಿದ್ಯುಕ್ತವಾಗಿ ಚಾಲನೆ ಮಾಡಿದಂಥ ಸಂಸದರು ಹಾಗೂ ಎಲ್ಲ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ ಎಲ್ಲರೂ ಕೂಡ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ, ಮೊದಲಿಗೆ ನಮಗೆಲ್ಲರೂ ಕೂಡ ಒಂದು ಆಶೀರ್ವಚನದ ಮಾತು ನಾನು ಆಗ್ತಾನೆ ಹೇಳಿದೆ. ನೆನಪಾಗುವಂಥದ್ದು ಅದು ಶರವು ಮಹಾಗಣಪತಿ ದೇವಸ್ಥಾನ. ಸಂತೋಷ ಅಂತ ನಾವು ಅಂದುಕೊಳ್ತಾ ಕ್ರಮ ಮಾಡುವಾಗ ನಾವು ಗೋವಿನ ರಕ್ಷಣೆಗೆ ನಾವು ಏನಾದರೂ ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಸಂಕಲ್ಪ. ಇವತ್ತು ಗೋವನಿತಾಶ್ರಯ ಟ್ರಸ್ಟಿನ ಒಂದು ಇವತ್ತು ಹೊರೆಕಾಣಿಕೆಯ ಮೆರವಣಿಗೆ ಶರವು ದೇವಸ್ಥಾನದಿಂದ ಪ್ರಾರಂಭ ಆಗ್ತಾ ಉಂಟು. ಹಾಗಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಗೋವನಿತಾಶ್ರಯ ಟ್ರಸ್ಟಿಗೆ ಗೋಕಾಣಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಅದನ್ನು ಶರವು ರಾಘವೇಂದ್ರ ಶಾಸ್ತ್ರಿಯವರು ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಾದ ಜಯಂತ ಕೋಟ್ಯಾನ್ ಅವರು ಬಂದು ಸ್ವೀಕಾರ ಮಾಡಬೇಕು, ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಮೊದಲಿಗೆ ನಮ್ಮ ಆರಾಧ್ಯ ದೇವರಾದ ಶರವು ಮಹಾಗಣಪತಿ ಶರ್ವೇಶ್ವರ ದೇವರಿಗೆ ನಮಿಸುತ್ತಾ, ವೇದಿಕೆಯ ಮೇಲುವ ಎಲ್ಲ ಗಣ್ಯರೇ, ಸಂಸದರಾಗಲಿ ಎಲ್ಲರೂ ನನ್ನ ಆತ್ಮೀಯರೇ, ವಕೀಲ ರಾಘವೇಂದ್ರಯವರು, ಅಂದರೆ ಹಾಗೆ ಶರ್ಮಾ ಸಂಧ್ಯವರು, ಹಾಗೆ ಮೋಹನಪ್ಪ ಭಂಡಾರಿಯವರು, ಬ್ರಿಜೇಶ್ ಚೌಟ್ರು, ವೇದವ್ಯಾಸ ಕಾಮತರು, ಹಾಗೆ ಬಾಲಕೃಷ್ಣ ಶರ್ಮರು ಅವರಿವರು ಮತ್ತು ನೆರೆದಂಥ ಎಲ್ಲ ಭಕ್ತರೇ. ಮನುಷ್ಯ ಯಾವುದಾದ್ರೂ ಕಾರ್ಯ ಮಾಡುವಾಗ ಸುರುವಿಗೆ ಗಣಪತಿ ದೇವರ ಅನುಗ್ರಹ ಪಡ್ಕೊಳ್ತಾರೆ. ಯಾಕೆ ಅಂತ ಹೇಳಿದರೆ, ಮಹಾಗಣಪತಿ ದೇವರು ವಿಘ್ನ ವಿನಾಶಕ, ಬರುವಂಥ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡುವರು, ತ್ರಿಮೂರ್ತಿಗಳು ಕೊಟ್ಟಂತಹ ವರ. ಆದ್ದರಿಂದ ನಾವು ಯಾವ ಕೆಲಸವನ್ನು ಮಾಡೋದಾದರೂ ಸುರಿಗೆ ಗುರು ಮತ್ತು ಗಣಪತಿಯನ್ನು ಕೊಟ್ಟು ಕೆಲಸ ಮಾಡ್ತಾರೆ. ಆ ಪ್ರಯುಕ್ತವೇ ಬಾಲಕೃಷ್ಣ ಶರ್ಮರು ಮಹಾಗಣಪತಿ ಅನುಗ್ರಹ ಬೇಕು, ಹಾಗೆ ಗುರುವಿನ ಅನುಗ್ರಹ ಬೇಕು ಅಂತೇಳಿ ಭಂಡಾರಿಯವರನ್ನು ನನ್ನನ್ನು ಕರೆದಿದ್ದಾರೆ, ಹಾಗೆ ಓಪನು ಮಾಡಿದ್ದಾರೆ. ಅದರ ಅರ್ಥ ಹೇಳಿದರೆ ಎಲ್ಲ ಬರುವಂಥ ಕಂಠಗಳ ನಿವಾರಣೆ ಮಾಡಿ ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಕೊಡಬೇಕು ಅಂತೇಳಿ. ಮನುಷ್ಯ ಅವನ ಜೀವನ ಸಾಗಿಸಲಿಕ್ಕೆ, ಸಂಸಾರ ನಡೆಸಲಿಕ್ಕೆ ಮನೆಯೂ ಅಗತ್ಯ, ಹಾಗೆ ವ್ಯವಹಾರ ಮಾಡಲಿಕ್ಕೆ ಶಾಪಿಂಗ್ ಕಾಂಪ್ಲೆಕ್ಸು ಅಗತ್ಯ. ಅದಕ್ಕೆ ಬೇಕಿದ್ದ ಜಮೀನಾಗಲಿ ಅಥವಾ ಕಟ್ಟಡ ಆಗಲಿ ನಿರ್ಮಾಣ ಮಾಡಬೇಕಾದರೆ ಅದಕ್ಕೆ ಒಳ್ಳೆಯ ಕಾಂಟ್ರಾಕ್ಟರು ಬೇಕು. ಹಾಗೆ ಒಂದು ಜಾಗ ಖರೀದಿ ಮಾಡಬೇಕಾದ್ರೆ ಅದರ ಕಾಗದ ಪತ್ರಗಳು ಸರಿ ಇದೆ ಅಂತ ನೋಡಲಿಕ್ಕೆ ವಕೀಲರು ಬೇಕು. ಇತ್ತೀಚಿನ ಟ್ರೆಂಡು ಎರಡೂ ಕೆಲಸವನ್ನು ವಕೀಲಿ ವೃತ್ತಿ ಮಾಡುವವರೇ ಮಾಡುವಂಥ ಆ ಒಂದು ಯಾಕಂದರೆ ಅವರಿಗೆ ಒಂದು ಜಾಗದ ದಸ್ತಾವೇಜಿನಿಂದ ಹಿಡಿದು ಅದನ್ನು ಪಾಲು ಮಾಡಿ ಸೈಟ್ ಮಾಡಿ ಮಾಡುವಂಥ ಕೆಲಸ ಅವರೇ ಮಾಡುವಂಥದ್ದು. ಆ ಪ್ರಕಾರದಲ್ಲಿ ಬಾಲಕೃಷ್ಣ ಶರ್ಮರು ಕಳೆದ 20 ವರ್ಷದಿಂದ ಅದನ್ನು ನಡೆಸ್ತಾ ಇದ್ದಾರೆ. ಆ ಪ್ರಕಾರದಲ್ಲಿ ಈಗಲೇ ಹಲವಾರು ಸೈಟುಗಳನ್ನು ಮಾರಿದ್ದಾರೆ, ಮನೆ ಕಟ್ಟಿಕೊಟ್ಟಿದ್ದಾರೆ, ಅದಕ್ಕೆ ಬಿಗಿದ್ದ ದಸ್ತಾವೇಜು ಮಾಡಿದ್ದಾರೆ. ಈಗ ಗೃಹಲಕ್ಷ್ಮಿ
ಹೌಸಿಂಗ್ ಸೊಲ್ಯೂಷನ್ಸ್ ಅಂತ ಹೇಳಿ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಹೇಳಿದ ಹಾಗೆ ಗುರುತಿಸಬೇಕಾದರೆ ಒಂದು ಒಳ್ಳೆಯ ಸಂಸ್ಥೆಯ ಹೆಸರು ಬೇಕು, ಹಾಗೆ ಜನರಿಗೆ ಅದು ತಲುಪುವಂತಾಗಬೇಕು. ಒಂದೇ ಸೂರಿನಡಿಯಲ್ಲಿ ಜಾಗವನ್ನು ಮಾರುವಂಥ ಕಾರ್ಯಕ್ರಮ, ಹಾಗೆ ಅದನ್ನು ಸೈಟ್ ಮಾಡುವಂಥ ಕ್ರಮ, ಅದರ ಒಟ್ಟಿಗೆ ಅದರಲ್ಲಿ ಮಾಡುವಂಥ ಕಟ್ಟಡ ನಿರ್ಮಾಣ ಕಾರ್ಯಕ್ರಮ, ಅಥವಾ ಅದು ಕಟ್ಟಡವೂ ಆಗ್ಬೋದು, ಫ್ಲ್ಯಾಟುಗಳೂ ಆಗ್ಬೋದು, ಇಂಡಿವಿಜುವಲ್ ಮನೆಗಳೂ ಆಗ್ಬೋದು. ಕಟ್ಟೋದು ಮಾತ್ರ ಅಲ್ಲ, ಗ್ರಾಹಕರಿಗೆ ಬೇಕಾದ ಸಾಲ, ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳ್ತೇವೆ, ಬ್ಯಾಂಕಿಗೆ ಕೊಟ್ಟು ಸಾಲ ತೆಗೆಸಿಕೊಳ್ಳುವಂಥದ್ದು. ಯಾಕಂದರೆ ಹೆಚ್ಚಿನ ಜನರಿಗೆ ಅದು ಹೇಗೆ ಮಾಡಬೇಕು ಅಂತ ಗೊತ್ತಿರುವುದಿಲ್ಲ. ಮಾಡಿಸೋದ ವಕೀಲರ ಮುಖಾಂತರವೇ ಅಥವಾ ಪ್ರಾಜೆಕ್ಟ್ ರಿಪೋರ್ಟ್ ಮಾಡುವುದರಿಂದ ಮಾಡಿಸ್ತಿದ್ರೆ ಅದರ ದಸ್ತಾವೇಜು ಮೇಲೆಲ್ಲ ಚಂದದಲ್ಲಿ ಆಗ್ತದೆ. ಅಂಥ ಸೊಲ್ಯೂಷನ್ ಒಂದೇ ಕಡೆ ಸಿಗಬೇಕು ಅಂತ ಬಾಲಕೃಷ್ಣ ಶರ್ಮರು ಮಂಗಳೂರಿನ ಜನತೆಗೆ ಒಳ್ಳೆಯ ರೀತಿಯ ಒಂದು ಸರ್ವಿಸ್ ಕೊಡಬೇಕು ಅಂತ ಹೊಸ ಒಂದು ಆಫೀಸ್ ಓಪನ್ ಮಾಡಿದ್ದಾರೆ. ಹೈವೇಯ ಒಳ್ಳೆ ಜಾಗದಲ್ಲಿ ಇದೆ, ಪಾರ್ಕಿಂಗು ಇದೆ, ಆಫೀಸು ಚೆಂದ ಇದೆ. ಬರುವಂಥ ಗ್ರಾಹಕರಿಗೆ ಆ ಮಹಾಗಣಪತಿ ಅವರಿಂದ ಹೆಚ್ಚಿನ ಸೌಲಭ್ಯ ದೊರಕಲಿದ್ದ ಶಕ್ತಿ ಕೊಡಲಿ. ಅದರೊಟ್ಟಿಗೆ ಅವರ ಕುಟುಂಬದವರೆಲ್ಲ ಸೇರಿಸಿಕೊಂಡು ವ್ಯವಹಾರ ಶುರು ಮಾಡಿದ್ದಾರೆ. ಆ ವ್ಯವಹಾರ ಯಶಸ್ವಿಯಾಗಲಿ. ಬಂದಂಥ ಗ್ರಾಹಕರಿಗೆ ಅವರಿಗೆ ಮನಸ್ಸಿಗೆ ತೃಪ್ತಿಯಾಗಿ ಅವರ ಎಲ್ಲ ಕೆಲಸಗಳನ್ನು ಮಾಡಿಕೊಡಲಿಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿ. ಆ ಮಹಾಗಣಪತಿ ದೇವರು ಆರೋಗ್ಯವಾಗಿ ಸುಖ ಸಂಪತ್ತು ಕೊಟ್ಟು ಅವರ ಗ್ರಾಹಕರಿಗೆ ಸಹ ಜೀವನದಲ್ಲಿ ಯಶಸ್ಸು ಕೊಡಲಿ. ಈ ಸಂಸ್ಥೆ ಬೆಳೆಯಲಿ, ವಿದೇಶಗಳಲ್ಲಿ ಪ್ರಖ್ಯಾತಿ ಪಡೀಲಿ ಅಂತ ನಾನು ಹೇಳಿಕೊಂಡು ಮಹಾಗಣಪತಿ ದೇವರ ಪರವಾಗಿ ನನ್ನನ್ನು ಇಲ್ಲಿ ಬಂದು ಉದ್ಘಾಟಿಸಿದ್ದಾರೆ. ಆ ಮಹಾಗಣಪತಿ ದೇವರು ಅವರಿಗೆ ಆರೋಗ್ಯವಾಗಿ ಕೊಡಲಿ ಅಂತೇಳಿ ನನಗೆ ಕರೆದು ಓಪನ್ ಮಾಡಿಸಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೇನೆ. ಶುಭಾಮಸ್ತು ಅಂತ ಹೇಳ್ತೇನೆ. ಹಾಗೂ ನಾನು ಪೂಜೆಗೋಸ್ಕರ ಮುಂದುವರಿಸಬೇಕಾಗ್ತದೆ, ಕ್ಷಮಿಸಬೇಕು ಅಂತ ಹೇಳಿಕೊಂಡು ವೆಬ್ಸೈಟನ್ನು ಲೋಕಾರ್ಪಣೆ ಮಾಡಿದಂಥ ಮಾನ್ಯ ಸಂಸದರಿದ್ದಾರೆ. ನಮ್ಮ ಜಿಲ್ಲೆಗೆ ಹೊಸ ರೀತಿಯ ಇವತ್ತು ಗೃಹಲಕ್ಷ್ಮಿ ಹೌಸಿಂಗ್ ಸೊಲ್ಯೂಷನ್ ಈ ಉದ್ಘಾಟನಾ ಸಮಾರಂಭದಲ್ಲಿ ತಮ್ಮ ನುಡಿಗಳಿಗಾಗಿ ವೇದಿಕೆ. ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಹೌಸಿಂಗ್ ಸೊಲ್ಯೂಷನ್ನ ಈ ನೂತನ ಕಚೇರಿಯ ಶುಭಾರಂಭದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಈ ಸಂಸ್ಥೆಯ ಪ್ರವರ್ತಕರು ಆಗಿರುವಂಥ ಆತ್ಮೀಯರಾಗಿರುವ ಬಾಲಕೃಷ್ಣ ಶರ್ಮಾ ಮತ್ತು ಅವರ ಡಾಕ್ಟರ್ ಭಾಗ್ಯ ಶರ್ಮಾ ಅವರೇ, ನಮ್ಮ ಮಂಗಳೂರು ದಕ್ಷಿಣದ ಶಾಸಕರಾಗಿರುವಂಥ ವೇದವ್ಯಾಸ್ ಕಾಮತ್ ಅವರೇ, ಹಿರಿಯರು ಮಾಜಿ ಶಾಸಕರು ಆಗಿರುವಂಥ ಮೋನಪ್ಪ ಭಂಡಾರಿ ಅವರೇ, ಶ್ರೀ ನೇರೋಲು ಈಶ್ವರ ಭಟ್ರೆ, ಶ್ರೀ ಎಚ್ ವಿ ರಾಘವೇಂದ್ರ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವ ಜಗದೀಶ್ ಶೇನ್ ಅವರೇ, ಶಿಕಾರಿಪುರ ಕೃಷ್ಣಮೂರ್ತಿ ಅವರಿದ್ದಾರೆ, ಶಂಕರ್ ರಾಯರಿದ್ದಾರೆ, ನಿತಿನ್ ಕುಮಾರ್ ಅವರಿದ್ದಾರೆ, ಹೀಗೆ ತುಂಬ ಪ್ರಮುಖರು ಈ ಕಾರ್ಯಕ್ರಮದಲ್ಲಿದ್ದಾರೆ. ರೂಪಾ ಬಂಗೇರ ಅವರು, ಶೋಭಾ ಅವರು. ಕೆಲವೊಂದು ಯೋಗ ಕಾಣ್ತದೆ. ನಾವು ಉದ್ಘಾಟನೆ ಮಾಡಬೇಕಾಗಿದ್ದು ಸರಿಯಾದ ವ್ಯಕ್ತಿ, ಯೋಗ್ಯ ವ್ಯಕ್ತಿ ನಿಮ್ಮ ಕಾರ್ಯಕ್ರಮ ಉದ್ಘಾಟನೆ, ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಪ್ರಾಯಶಃ ಶರವ್ ಶಾಸ್ತ್ರಿಗಳಿಗಿಂತ ಉತ್ತಮವಾದ ವ್ಯಕ್ತಿ ಒಂದು ಕಚೇರಿಯ ಉದ್ಘಾಟನೆಗೆ ಅಥವಾ ಒಂದು ಹೊಸ ಕಾರ್ಯಕ್ಕೆ, ಒಂದು ಶುಭಾರಂಭಕ್ಕೆ ಪ್ರಾಯಶಃ ಅದಕ್ಕಿಂತ ಉತ್ತಮ ವ್ಯಕ್ತಿ ಸಿಗಲಿಕ್ಕಿಲ್ಲ. ಹಾಗಾಗಿ ಆ ಮಹಾಗಣಪತಿಯ ಪೂರ್ತಿ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಅಂದ್ಕೊಂಡಿದ್ದೇನೆ. ಆ ಕಾರಣಕ್ಕೆ ಅವರ ಕೈಯಲ್ಲೇ ಇದು ಉದ್ಘಾಟನೆ ಆಗಿದೆ. ಯಾವುದೋ ರಾಜಕಾರಣಿಗಳ ಕೈಯಲ್ಲಿ ಉದ್ಘಾಟನೆ ಆದರೆ ಅಷ್ಟು ಸಮಂಜಸ ಅಲ್ಲ. ಅವರು ಉದ್ಘಾಟನೆ ಮಾಡೋದೇ ಸೂಕ್ತ ಅಂತ ಅಂದ್ಕೊಂಡು ಆ ಭಗವಂತನ ನಿಶ್ಚಯ ಮಾಡಿ ಅವರಿಂದ ಉದ್ಘಾಟನೆ ಮಾಡಿಸಿದಾನಂತ ನಾನಂತೂ ಅಂದ್ಕೊಳ್ತಾ ಇದ್ದೇನೆ. ನಾನು ತುಂಬ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈ ಕಾರ್ಯಕ್ರಮಕ್ಕೆ ಪೂರ್ತಿ ಭಗವಂತನ ಆಶೀರ್ವಾದ ಇರಲಿ, ಜನರ ಸಹಕಾರ ಇರಲಿ ಮತ್ತು ನನ್ನ ಕಡೆಯಿಂದ ಶುಭ ಹಾರೈಕೆಗಳು, ಅಭಿನಂದನೆಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸಲ್ಲಿಸ್ತಾ ಇದ್ದೇನೆ. ಸೇರಿರುವಂಥ ಎಲ್ಲ ಆತ್ಮೀಯರ ಶುಭ ಹಾರೈಕೆಗಳೊಂದಿಗೆ ಬಾಲಕೃಷ್ಣ ಶರ್ಮರ ಈ 2.0 ಈ ಕೆಲಸವನ್ನು ತುಂಬ ಸಮಯದಿಂದ ಮಾಡ್ತಾ ಇದ್ದಾರೆ. ಇನ್ನಷ್ಟು ವ್ಯವಸ್ಥಿತವಾಗಿ ಮತ್ತು ಜನರಿಗೆ ಮುಟ್ಟುವ ದೃಷ್ಟಿಯಿಂದ ಇನ್ನಷ್ಟು ವ್ಯವಸ್ಥಿತವಾಗಿ ಹೇಗೆ ಮಾಡ್ಬೋದು ಅನ್ನುವಂಥ ಯೋಚನೆಯನ್ನು ಇಟ್ಕೊಂಡು ಜನರಿಗೆ ಉತ್ತಮ ಸೊಲ್ಯೂಷನ್ಗಳನ್ನು ಕೊಡುವಂಥ ದೃಷ್ಟಿಯಿಂದ ಈ ಹೊಸ ಕಚೇರಿ ಅವರು ಯಾವ ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ಈ ಕಾರ್ಯವನ್ನು ಮಾಡಿದ್ದಾರೆ
ಅದಕ್ಕೆ ಪೂರಕವಾಗಿ ಆ ಮಹಾಗಣಪತಿ ಆಶೀರ್ವಾದದೊಂದಿಗೆ ನಡೀಲಿ ಅಂತ ಮತ್ತೊಮ್ಮೆ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಜೈ ಹಿಂದ್. ಸಂಸ್ಥೆಗೆ ಶುಭವನ್ನು ಹಾರೈಸಿದ ಮಾನ್ಯ ಸಂಸದರಿಗೆ ವಂದನೆಯನ್ನು ಸಲ್ಲಿಸಲು ನಮ್ಮ ಪ್ರೀತಿಯ ಶಾಸಕರು, ನಮ್ಮ ಮಂಗಳೂರಿನ ಅಭಿವೃದ್ಧಿಯ ಹರಿಕಾರರಾಗಿರುವಂಥ ಶ್ರೀ ವೇದವ್ಯಾಸ ಕಾಮತ್ ಅವರು. ಗೃಹಲಕ್ಷ್ಮಿ ಹೌಸಿಂಗ್ ಸೊಲ್ಯೂಷನ್ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್ ನೂತನವಾದಂಥ ಕಚೇರಿಯನ್ನು ಉದ್ಘಾಟನೆ ಮಾಡಿ ಈಗ ತಾನೇ ಈ ಕಾರ್ಯಕ್ರಮದಿಂದ ನಿರ್ಗಮಿಸಿರುವಂಥ ಶರವು ಶಾಸ್ತ್ರಿಗಳಿಗೆ ಸಾಷ್ಟಾಂಗ ವಂದನೆಗಳನ್ನು ಮಾಡ್ತಾ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಗೌರವಾನ್ವಿತ ಈ ಭಾಗದ ಸಂಸದರು, ಯುವ ನಾಯಕರು ಆದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರೆ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಈ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟು ನಿರಂತರವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂಥ ಆದರಣೀಯ ಬಾಲಕೃಷ್ಣ ಶರ್ಮಾ ಅವರೇ, ಅದೇ ರೀತಿ ಡಾಕ್ಟರ್ ಭಾಗ್ಯ ಶರ್ಮಾ ಅವರೇ, ನಮ್ಮ ಹಿರಿಯರು ಗೌರವಾನ್ವಿತ ಆದರಣೀಯ ವಕೀಲರಾದಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿದಂಥ ಮೋನಪ್ಪ ಭಂಡಾರಿ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಗೌರವಾನ್ವಿತ ನೆರಳು ಈಶ್ವರ ಭಟ್ರೆ, ಉಪಸ್ಥಿರುವಂಥ ವಕೀಲರ ಸಂಘದ ಅಧ್ಯಕ್ಷರು, ಕರಾವಳಿಯ ಕರ್ನಾಟಕದ ಮಂಗಳೂರಿನಲ್ಲಿ ಹೈಕೋರ್ಟ್ ಪೀಠ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ತಮ್ಮ ಪ್ರಯತ್ನಗಳನ್ನು ಭಾಳ ಯಶಸ್ವಿಯಾಗಿ ಮಾಡ್ತಿರುವಂಥ ಆದರಣೀಯ ಮಿತ್ರರಾಗಿರುವಂಥ ಗೌರವಾನ್ವಿತ ಎಚ್ ವಿ ರಾಘವೇಂದ್ರ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಆತ್ಮೀಯ ಮಿತ್ರರು ವಕೀಲರು ಆಗಿರುವಂಥ ಜಗದೀಶ್ ಶೇಣವರೇ, ಉಪಸ್ಥಿರುವಂಥ ಹಿರಿಯರಾಗಿರುವಂಥ ಚನ ಶಂಕರ್ ರಾಯರೇ, ಶಿಕಾರಿಪುರ ಕೃಷ್ಣಮೂರ್ತಿಗಳೇ, ನರನ್ಸ್ ಕಂಪನಿಯ ಮಾಲಕರು ಗೌರವಾನ್ವಿತ ಹಿರಿಯರು ಕೊಡುಗೈ ದಾನಿಗಳಾಗಿರುವಂಥ ರಾಮ್ ಭಟ್ರೆ, ಅದೇ ರೀತಿ ಶ್ರೀಶಾ ಸಂಸ್ಥೆಯ ಅಧ್ಯಕ್ಷರು ಗೌರವಾನ್ವಿತ ಗುರುರಾಜ್ ಎಮ್ ಎಸ್ ಅವರೇ, ಆತ್ಮೀಯ ಮಿತ್ರರಾಗಿರುವಂಥ ರಾಜೇಂದ್ರ ಶೆಟ್ರೆ, ನನ್ನ ಕಾಲೇಜಿನ ಸಹಪಾಠಿಯಾಗಿರುವಂಥ ಸುಮನ್ ಶೆಟ್ರೆ, ಹೋಟೆಲ್ ಸಂಘದ ಅಧ್ಯಕ್ಷರು ಗೌರವಾನ್ವಿತ ಚಂದ್ರರಾಜ್ ಶೆಟ್ರೆ, ಉಪಸ್ಥಿತಿರುವಂಥ ಹಿರಿಯರಾದಂಥ ಗೌರವಾನ್ವಿತ ನಿತಿನ್ ಕುಮಾರ್ರೆ, ವಿಶ್ವ ಹಿಂದೂ ಪರಿಷತ್ನ ಈ ಭಾಗದ ಪ್ರಖಂಡದ ಅಧ್ಯಕ್ಷರಾಗಿರುವಂಥ ಜಯಂತ್ ಕೋಟ್ಯಾನ್ರೆ, ಗೋಪಾಲ್ ಕುತ್ತರ್ರೆ, ಅದೇ ರೀತಿ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂಥ ನಿಕಟಪೂರ್ವ ಸದಸ್ಯರಾಗಿರುವಂಥ ಶೋಭಾ ಪೂಜಾರಿ ಅವರೇ, ರೂಪಾಡಿ ಬಂಗೇರ ಅವರೇ, ದಿನೇಶ್ ಬಂಗೇರ ಅವರೇ, ಶಿವಾನಂದ್ರೆ, ರಮೇಶ್ ಪ್ರಭುಗಳೇ, ಹಾಗೆ ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಶರ್ಮರ ಹಿತೈಷಿಗಳೇ, ಬಂಧು ಮಿತ್ರರೇ, ಸೇರಿರುವಂಥ ಎಲ್ಲ ಆದರಣೀಯ ಹಿರಿಯ ಕಿರಿಯ ಬಂಧುಗಳೇ, ಪ್ರಪ್ರಥಮವಾಗಿ ನಾನು ಶರ್ಮರಿಗೆ ನನ್ನ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ಮಂಗಳೂರಿನ ಹೃದಯ ಭಾಗದ ಪಂಪೆಲ್ ಪರಿಸರದಲ್ಲಿ ನೂತನವಾದಂಥ ಒಂದು ಯಶಸ್ವಿಯಾದಂಥ ಕಚೇರಿಯನ್ನು ಇವತ್ತು ಉದ್ಘಾಟನೆಗೊಂಡಿದೆ. ಶರವು ಶಾಸ್ತ್ರಿಗಳ ಒಂದು ವಿಶೇಷವಾದಂಥ ಮಾರ್ಗದರ್ಶನ, ಅವರ ಉಪಸ್ಥಿತಿ, ಅವರ ದಿವ್ಯ ಹಸ್ತದಿಂದ ಉದ್ಘಾಟನೆ ಆಗಿದೆ. ಇನ್ನು ಮುಂದೆ ತಮ್ಮೆಲ್ಲ ಕಾರ್ಯಗಳು ಭಾಳ ಯಶಸ್ವಿಯಿಂದ ಆಗಲಿ, ಭಾಳ ಒಳ್ಳೆಯ ರೀತಿಯಲ್ಲಿ ಆಗಲಿ, ತಮ್ಮೆಲ್ಲ ಕೊಡುಗೆಗಳು ಒಳ್ಳೆಯ ರೀತಿಯಲ್ಲಿ ದೊರಕಲಿ ಅಂತೇಳುವಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದಾನೆ. ಬಾಲಕೃಷ್ಣ ಶರ್ಮರು ಮತ್ತು ನನ್ನ ಸಂಬಂಧ ಬಹಳ ಆತ್ಮೀಯ ಸಂಬಂಧ. ಮಂಗಳೂರಿನ ಭಾಗದಲ್ಲಿ ಯಾವುದೇ ಒಂದು ಅವರು ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಿದ ಅದನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ ನಾನು. ಆದರೆ ಯಾವುದೇ ಒಂದು ಸಮಸ್ಯೆ ಇದ್ದಂಥ ದಾಖಲೆಗಳನ್ನು ಸರಿ ಮಾಡಿಕೊಡುವಂಥ ಸಾಮರ್ಥ್ಯ ಇರುವಂಥ ವಕೀಲ ಯಾರು ಅಂತ ಕೇಳಿದ್ರೆ ಅದು ಬಾಲಕೃಷ್ಣ ಶರ್ಮರು. ಆ ದಾಖಲೆಗೆ ಎಷ್ಟು ಬೇಕಾದರೆ ಗಂಟು ಬಿದ್ದಿರಲಿ, ಎಷ್ಟೇ ಗಂಟು, 1000 ಗಂಟು ಬಿದ್ದಿರಲಿ, ಆ 1000 ಗಂಟನ್ನು ಬಿದ್ದದ್ದನ್ನು ಬಿಡಿಸಿ ಅದನ್ನು ಒಂದು ಉಪಯುಕ್ತವಾಗುವಂಥ ಭೂಮಿ ಮಾಡುವಂಥ ಸಾಮರ್ಥ್ಯ ಇರುವಂಥ ವಕೀಲರು ನೀವು ನಿಜಕ್ಕೂ ನೀವು ಪುಣ್ಯ ಮಾಡಿದ್ದೀರಮ್ಮ. ಒಂದು ಬಹಳ ವಿಶೇಷವಾದಂಥ ಅವರ ಹತ್ರ ಒಂದು ಆ ತಾಕತ್ತಿದೆ. ಆ ತಾಕತ್ತನ್ನು ಬಳಸ್ಕೊಂಡು ಅವರು ಡಾಕ್ಯುಮೆಂಟನ್ನು ಭಾಳ ವಿಶೇಷವಾಗಿ ಇವತ್ತು ಜೋಡಿಸ್ಕೊಳ್ತಾ ತಮ್ಮ ಸಾಧನೆಗಳನ್ನು ಮಾಡ್ತಾರೆ. ಅವರಿಗೆ ಭಗವಂತ ವಿಶೇಷವಾದಂಥ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಏನು ಅಂತ ಕೇಳಿದ್ರೆ, ಒಂದು ಕಡೆಯಲ್ಲಿ ಅವರು ವಕೀಲರು, ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ್ರು ದಯವಿಟ್ಟು ಬರಬೇಕು, ಅವರಿಗೆ ಸ್ವಾಗತವನ್ನು ಕೊಡ್ತೇನೆ.
ಹಾಗೆ ಅವರಿಗೆ ದೇವರು ವಿಶೇಷವಾದಂಥ ಅವಕಾಶ ಕೊಟ್ಟಿದ್ದಾರೆ. ಯಾಕೆ ಅಂತ ಕೇಳಿದರೆ, ಅವರು ಒಂದು ಕಡೆಯಿಂದ ವಕೀಲರು, ಒಂದು ಕಡೆಯಿಂದ ದಾಖಲೆಗಳನ್ನು ಹೇಗೆ ಸರಿ ಮಾಡಿಕೊಳ್ಬೇಕು ಅಂತ ಹೇಳಿದ ವಿದ್ಯೆಯನ್ನು ಕಲಿತುಕೊಂಡು ಕೂಡ ಭಾಳ ತಾಳ್ಮೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಮಸ್ಯೆಗಳನ್ನು ಪ್ರಾಕ್ಟಿಕಲಿ ಅರ್ಥಕೊಂಡು ಅದನ್ನು ಭಾಳ ದೊಡ್ಡ ರೀತಿಯಲ್ಲಿ ಅದನ್ನು ಕೆಲಸ ಕಾರ್ಯಗಳು ಮಾಡುವರು. ನಾನು ಇನ್ನೊಂದು, ತಾವೆಲ್ಲರೂ ಚಪ್ಪಾಳೆ ತಟ್ಟಬೇಕಾದಂಥ ಒಂದು ವಿಚಾರವನ್ನು ನಾನು ಹೇಳ್ತೇನೆ. ಅದರ ನಂತರ ನಾನು ಬಾಲಕೃಷ್ಣ ಶರ್ಮರ ಬಗ್ಗೆ ಹೇಳಲ್ಲ, ಯಾಕಂತೇಳಿ ಸಮಯ ಅಭಾವ ಇದೆ. ನನಗೆ ಮತ್ತು ಸಂಸದರಿಗೆ ಇನ್ನೊಂದು ಕಾರ್ಯಕ್ರಮ 10:30 ಗಂಟೆಗೆ ಉದ್ಘಾಟನೆ, ಅದಕ್ಕೆ ನಾನು ಮತ್ತು ಅವರು ಒಟ್ಟಿಗೆ ಹೋಗಬೇಕು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಬಾಲಕೃಷ್ಣ ಶರ್ಮ ಅವರು ನಮ್ಮ ಕರ್ಮಾರ್ ಪ್ರದೇಶದಲ್ಲಿ ಒಂದು ಹಳೆಯ ಒಂದು ಶಾಲೆ ಇತ್ತು, ಆದರ್ಶ ಶಾಲೆ ಅಂತ. ಆ ಶಾಲೆಯನ್ನು ಪಡ್ಕೊಂಡ್ರು. ಅವರು ಮತ್ತು ನಮ್ಮ ಗಾರ್ಡಿಯನ್ನ ಗಣೇಶಣ್ಣ ಇಬ್ಬರು ಪರ್ಚೇಸ್ ಮಾಡಿದರು. ಅಲ್ಲಿ ಒಂದು 18-20 ವರ್ಷದಿಂದ ಒಂದು ಶಾರದೆಯನ್ನು ಕೂತ್ಕೊಳಿಸ್ತಿದ್ರು. ಶಾರದೆ ಕೂತ್ಕೊಳ್ಳುವಂಥ ಸಮಿತಿಯವರೆಲ್ಲರೂ ಇಲ್ಲಿ ಬಂದಿದ್ದಾರೆ, ಇದ್ದಾರೆ ಅವರು. ಇಲ್ಲಿದ್ದಾರೆ ನೋಡಿ, ಅಭಿಷೇಕ್ ಕೂಡ ಶಾರದಾ ಸಮಿತಿಯ ಮೆಂಬರ್. ಅಲ್ಲಿ ಆ ಶಾಲೆಯನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಬೇಕು. ಇವರು ಅದನ್ನು ಒಂದು ಒಳ್ಳೆಯ ವಸತಿ ವ್ಯವಸ್ಥೆಗಳನ್ನು ಜೋಡಿಸ್ಕೊಳ್ಬೇಕು. ಸಹಜವಾಗಿ ಅದರ ಮುಂಚೆ ಆ ಒಂದು ಶಾಲೆ ಇದೆ ಮತ್ತು ಆ ಪರಿಸರದ ಪ್ರಮುಖರು ನನಗೆ ಮಾಹಿತಿಗಳಿದ್ದ ಕಾರಣ ನಾನು ಮತ್ತು ಗಾರ್ಡಿಯನ್ ಗಣೇಶನ ಅವರು ಒಟ್ಟಾಗಿ ತೆಗೆದುಕೊಂಡಂಥ ಜಾಗ ಅವರ ಹತ್ರ ಬೇಡಿಕೊಂಡೆ, ನಿಮಗೆ ಗಣಪತಿ ಕೂಡ ಇದ್ದಾರೆ, ಶಾರದೆ ಕೂಡ ನಿಮಗೆ ಬೇಕು, ಹಾಗಾಗಿ ಗಣಪತಿ ಆಶೀರ್ವಾದ ಬೇಕು, ಶಾರದೆ ಆಶೀರ್ವಾದ ಬೇಕು ಅಂತೇಳಿ ಕೇಳಿ ಅವ್ರ ಹತ್ರ ಹೇಳಿದ್ರೆ, ನೀವು ಆ ಜಾಗವನ್ನು ಶಾರದೆಗೆ ಕೊಡಬೇಕು ಅಂತ ಹೇಳಿ. ನಾನು ಇವತ್ತು ನೀವು ಹೇಳಿ ನಮ್ಮಿಲ್ಲ ಎಷ್ಟು ಸೆನ್ಸ್ 14 ಸೆನ್ಸ್ ಜಾಗ, ಒಂದು ಸೆನ್ಸ್ ಜಾಗಕ್ಕೆ 10 ಲಕ್ಷ ರೂಪಾಯಿ ಆದರೂ ಕನಿಷ್ಠ ಇವತ್ತಿನ ದಿನಗಿದೆ. 14 ಸೆನ್ಸ್ ಜಾಗ ಉಚಿತವನ್ನು ಕೊಡ್ತದೆ ಯಾರು ಅಂತ ಕೇಳಿದ್ರೆ ಅದು ಬಾಲಕೃಷ್ಣ ಶರ್ಮ. ಹಾಗಾಗಿ ನಮ್ಮ ಸಂಸದಗಳು, ಕೆಲವು ಶಾಸ್ತ್ರಿಗಳು ನಿರಂತರವಾಗಿ ಗಣಪತಿಯನ್ನು ಪೂಜೆ ಮಾಡ್ತಾರೆ. ಆ ಗಣಪತಿ ಆಶೀರ್ವಾದ ನಿಮಗೆ ಇದ್ದೇ ಇದೆ. ಅದರೊಟ್ಟಿಗೆ ಶಾರದೆಯ ಆಶೀರ್ವಾದವನ್ನು ಕೂಡ ಕೃಪಾಕಟಕ್ಕೆ ಸಿಗುವ ಹಾಗೆ ಆ ಶಾರದೆಯ ಜಾಗಕ್ಕೆ, ಶಾರದೆ ಅವರಿಗೆಲ್ಲರಿಗೂ ಬಹಳ ಟೆನ್ಷನ್ ಇತ್ತು. ಹಲವಾರು ವರ್ಷಗಳಿಂದ ಶಾರದೆ ಇರ್ತಾರೆ, ಈ ಜಾಗ ಈಗ ಹೋಗುತ್ತೆ, ಶಾರದೆ ಎಲ್ಲಿ ಇರುವುದು ಅಂತೇಳುವಂಥ ಟೆನ್ಷನ್ ಇರುವಾಗ ಶರ್ಮನ್ ಮತ್ತು ನಮ್ಮ ಗಾರ್ಡಿಯನ್ ಗಣೇಶನ್ನ ದೇವರಾಗಿ ಸಿಕ್ಕಿದ್ರು. ಹಾಗಾಗಿ ಉಚಿತವಾಗಿ 14 ಮತ್ತೆ ಅವರು ಸ್ವಲ್ಪ ಕ್ರಯ ಕೊಟ್ಟು ಅದೆಲ್ಲ ಮಧ್ಯಸ್ಥಿಕೆ ಮಾಡಿದ್ರು. ನಾನೇ ಕ್ರಯ ಹೇಳುವಾಗ 14 ಸೆಂಟ್ ಉಚಿತ ಕೊಟ್ಟಿದ್ದೇನೆ. 6 ಸೆಂಟ್ಗೆ ಇವತ್ತಿನ ಕ್ರಯ ಕೊಡಬೇಕು. ನಾನು ಹೇಳಿದ ಆಗುದಿಲ್ಲ. 6 ಸೆಂಟ್ಗೆ 5 ಲಕ್ಷ ರೂಪಾಯಿದಲ್ಲಿ ಕೊಡಬೇಕು ಅಂತ ಹೇಳಿ ಮನಪಡ ಅವರಿಗೆ ಅದನ್ನು ಕೂಡ 5 ಲಕ್ಷ ರೂಪಾಯಿದಲ್ಲಿ ಕೊಡುವಾಗ ಮಾಡಿ ಅವರು 5 ಲಕ್ಷ ರೂಪಾಯಿದಲ್ಲಿ ಕೊಟ್ಟರು. ಹಾಗಾಗಿ ನನ್ನ ಲಾಭ ಕೂಡ ಶಾರದೆ ಕೊಟ್ಟು ಅಂತ ಹೇಳಿದ್ರು. ಆದರೆ ಈ ಟೆಂಡರ್ ಬಗ್ಗೆ ಶಾರದೆ ಅದಕ್ಕಿಂತ 10 ಪಟ್ಟು 1000 ಪಟ್ಟು ನಿಮಗೆ ಕೊಡ್ತಾರೆ ಅಂತ ಹೇಳುವಂತ ನಾನು ವಿಶ್ವಾಸದಲ್ಲಿ ಹೇಳ್ತೇನೆ. ದೇವರಿಗೆ ಮಾಡಿದಂಥ ಸೇವೆ ದೇವರು ಇಟ್ಕೊಂಡು ಕೊಡ್ತಾರೆ. ಹಾಗಾಗಿ ನಿಮಗೆ ಹೊಸ ಕಚೇರಿ ಆಗಿದೆ. ಆ ಕಚೇರಿ ಒಟ್ಟಿಗೆ ಇನ್ನು 10 ಕಡೆಗಳಲ್ಲಿ ಈ ರೀತಿಯ ರಿಯಲ್ ಎಸ್ಟೇಟ್ ಉದ್ಯಮಗಳಲ್ಲಿ ಲೇಔಟ್ಗಳು ಪ್ಲಾಟ್ ಮಾಡುವಂಥ ಕೆಲಸ ಕಾರ್ಯಗಳ ಮುಖಾಂತರ ಆಗಲಿ, ಅದರ ಮುಖಾಂತರ ಜನರಿಗೆ ನೆಮ್ಮದಿಯ ಮನೆ, ಒಂದು ಶಾಶ್ವತವಾದಂತಹ ಸೂರು ಕಲ್ಪಿಸುವಂತಹ ವ್ಯವಸ್ಥೆಗಳು ಆಗಲಿ ಅಂತ ಹೇಳುವಂಥದ್ದು ಹೇಳ್ತಾ, ಬಾಲಕೃಷ್ಣ ಶರ್ಮರಿಗೆ ನೀವು ಮಂಗಳೂರಿನಲ್ಲಿ ಎಲ್ಲೆಲ್ಲಿ ಲೇಔಟ್ ಮಾಡ್ತೀರಿ ನನಗೆ ಮೊದಲಿಗೆ ತಿಳಿಸಿದೆ, ಅಲ್ಲಿಯೇ ಪರಿಸರದ ದೇವಸ್ಥಾನ ಸಂಸ್ಥೆಗಳಿಗೆ ಜೋಡಿಸುವಂಥ ಕೆಲಸ ನಾನು ಮಾಡ್ತೇನೆ ಅಂತ ನಾನು ಜನಪ್ರತಿನಿಧಿಯ ಶಾಸಕ. ಈಗ ಸರಿಯಾದ ಸಮಯಕ್ಕೆ ಹೋಗ್ತಾ ಇದೆ. ಹಾಗಾಗಿ ನನಗೆ ಮತ್ತು ಬಿಜೆಪಿ ಕೊಡಿ ಸ್ಮರಣಕ್ಕೆ ನೀಡಿ ಅವರನ್ನು ಸ್ಮರಿಸಬೇಕು.